ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಕರೆಂಟ್ ಅಫೇರ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಕ್ಲಾಸ್ನ ಆರಂಭಿಸೋಣ. ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ಇದು ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಕುರಿತು ಹೇಳಿಕೆಯನ್ನು ಪರಿಗಣಿಸಿ. ಕ್ವಶನ್ ನಂಬರ್ 1, ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಅಂತ ಕ್ವಶನ್ ಇದೆ. ಒಂದನೇ ಆಪ್ಷನ್ ಬಂದು ಪ್ರಸ್ತುತ ಭಾರತದ 8ನೇ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ವೇತನ ಆಯೋಗವನ್ನು ಪ್ರತಿ ವರ್ಷ 10 ವರ್ಷಗಳಿಗೊಮ್ಮೆ ರಚಿಸಲಾಗುತ್ತದೆ. ರಂಜನ್ ಪ್ರಕಾಶ್ ದೇಸಾಯಿರವರು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಹಾಗೂ ಭಾರತೀಯ ಪತ್ರಿಕಾ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದರು. ನೋಡಿ, ಇದು ಇಂಪಾರ್ಟೆಂಟು. 3 ಹೇಳಿಕೆಗಳಿದ್ದಾವೆ, ಇದು ಇಂಪಾರ್ಟೆಂಟ್. ಅವರು ಮಾಜಿ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರಲ್ಲ, ನ್ಯಾಯಾಧೀಶರು ಹಾಗೂ ಭಾರತೀಯ ಪತ್ರಿಕಾ ಮಂಡಳಿ ಅಧ್ಯಕ್ಷರು ಕೂಡ ಆಗಿದಂತೆ. ಅಂದರೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ ಕ್ವಶನು. ಹಾಗಾದರೆ ಬನ್ನಿ ಆಪ್ಷನ್ ನೋಡೋಣ. 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿ, ಮೇಲಿನ ಯಾವುದಪ್ಪ ಆನ್ಸರ್ ಅಂದರೆ ಮೇಲಿನ ಎಲ್ಲವೂ ಕೂಡ ಹೇಳಿಕೆಗಳು ಕರೆಕ್ಟಾಗಿದ್ದಾವೆ. 8ನೇ ವೇತನ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರತಿ ವರ್ಷಕ್ಕೆ 10 ವರ್ಷಕ್ಕೊಮ್ಮೆ ವೇತನ ಆಯೋಗವನ್ನು ರಚಿಸಲಾಗುತ್ತೆ. ಹಾಗಾದರೆ ಮೊದಲನೇ ವೇತನ ಆಯೋಗ ಯಾವಾಗಪ್ಪ ಅಂದರೆ 1946ರಲ್ಲಿ ಮೊದಲ ವೇತನ ಆಯೋಗವನ್ನು ರಚನೆ ಮಾಡಲಾಗುತ್ತದೆ. ಇಲ್ಲಿವರೆಗೂ ಸ್ವತಂತ್ರ ನಂತರ ಎಷ್ಟು ಆಯೋಗಗಳು ಆಗಿದ್ದಾವೆ ಅಂದರೆ 7 ಆಯೋಗ ಇದ್ದಾವೆ. ಇದು 8ನೇದು. ರಂಜನ್ ಪ್ರಕಾಶ್ ದೇಸಾಯಿರವರು 18 ತಿಂಗಳೊಳಗಡೆ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ಸರ್ಕಾರ ಗಡುವನ್ನು ನೀಡಲಾಗಿದೆ. 18 ತಿಂಗಳೊಳಗಡೆ ಅಂದರೆ 1.5 ವರ್ಷದೊಳಗಡೆ ತಮ್ಮ ವೇತನ ಆಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಬೇಕೆಂದು ಕೂಡ ಹೇಳಿದ್ದಾರೆ. ಹಾಗಾದರೆ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳೇನಪ್ಪ ಅಂದರೆ ವಂದಿಸಿ ಬರೆಯಲು ಕೇಳಿಟ್ಟಿದ್ದ ಒಂದ್ಸತಿ ಯಾವುದೋ ಇದರಲ್ಲಿ ಕರ್ನಾಟಕದ ವೇತನ ಆಯೋಗಗಳ ಅಧ್ಯಕ್ಷರನ್ನು ವಂದಿಸಿ ಬರೆಯಿರಿ ಅಂತ ರೀಸೆಂಟಾಗಿ ಕ್ವಶನ್ ಕೇಳಿದ. ಅದಕ್ಕೋಸ್ಕರವಾಗಿ ಇದನ್ನು ಹಾಕಿದ್ದೀನಿ, ಕೇಂದ್ರದ ಹಾಕಿದ್ದೀನಿ. ಸ್ಟೇಟ್ ನೀವು ನೋಡ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಚಾನ್ಸ್ ಸಿಗ್ತಾಗ ಹಾಕ್ತೀನಿ. ಹಾಗಾದರೆ 1ನೇ ವೇತನ ಆಯೋಗ ಯಾರಪ್ಪ ಅಂದರೆ ಶ್ರೀನಿವಾಸ್ ವರದಾಚಾರ್ಯನ್. 1ನೇ ವೇತನ ಆಯೋಗದ ಅಧ್ಯಕ್ಷ ಯಾರಪ್ಪ ಆಗಿದ್ದಾರೆ? ಮೊದಲನೇರು 1946. 2ನೇ ವೇತನ ಆಯೋಗ ಯಾರಪ್ಪ ಅಂದರೆ ಜಗನ್ನಾಥ ದಾನ್ ಅಂತೇಳಿ. 3ನೇ ವೇತನ ಆಯೋಗದ ಅಧ್ಯಕ್ಷರು ಯಾರಂದರೆ ರಘುಬಾರ್ ದಯಾಳ್. 4ನೇ ವೇತನ ಆಯೋಗದ ಅಧ್ಯಕ್ಷ ಯಾರಪ್ಪ ಅಂದರೆ PN ಸಿಂಘಾಲ್. 5ನೇ ವೇತನ ಆಯೋಗದ ಅಧ್ಯಕ್ಷರು ಯಾರಂದರೆ ರತ್ನವೇಲು ಪಾಂಡ್ಯನ್. 5ನೇದು ರತ್ನವೇಲು ಪಾಂಡ್ಯನ್, ಇಂಪಾರ್ಟೆಂಟು ನೋಡ್ಕೊಳ್ಳಿ. 6ನೇದು BN ಕೃಷ್ಣ. 6 BN ಕೃಷ್ಣ. 7ನೇದು AK ಮಾಥೂರ್ ಅವರು ಆಗಿರ್ತಾರೆ. 8ನೇ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ 8ನೇವರು. ಅಲ್ಲಪ್ಪ, ಇಷ್ಟು ಮಾಹಿತಿ. ನೀವು ಇನ್ನು ಯಾವುದು ಹೆಚ್ಚುವರಿಯಾಗಿ ತಿಳ್ಕೊಬೇಕಂದ್ರೆ ಕರ್ನಾಟಕ ರಾಜ್ಯ ವೇತನ ಆಯೋಗದ ಅಧ್ಯಕ್ಷರು ಈಗ 8ನೇ ವೇತನ ಆಗಿದೆ, ಪ್ರಸ್ತುತ 5ನೇ ವೇತನ ಆಗಿದೆ ಕರ್ನಾಟಕದ ನಾರಾಯಣ ಸ್ವಾಮಿ ಇರ್ತಾರೆ. ಹಾಗೆ ನೀವು ಅದರ ಬಗ್ಗೆ ಸಂಪೂರ್ಣವಾಗಿ ಸ್ವಲ್ಪ ತಿಳ್ಕೊಳ್ಳಿ. ಆದರೆ ಮುಂದಿನ ಕ್ವಶನ್ ನೋಡೋಣ. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇನ್ನೊಂದು ಕ್ವಶನ್ ಇದೆ. ಕ್ವಶನು ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕು, ವಿಶ್ವದ ನೋಡಿ, ಪ್ರಪಂಚದ ಅತ್ಯುತ್ತಮ ಗ್ರಾಹಕ ಬ್ಯಾಂಕು ಮತ್ತು ಭಾರತದ ಅತ್ಯುತ್ತಮ ಬ್ಯಾಂಕಾಗಿ SBI ಆಗಿರ್ತದೆ ಅಂತ ಒಂದು ಆಪ್ಷನು. 2ನೇದು ಬಂದು ಈ ವರದಿಯನ್ನು ಯಾರಪ್ಪ ಬಿಡುಗಡೆ ಮಾಡ್ತಾರೆ ಅಂದರೆ ನ್ಯೂಯಾರ್ಕ್ ಗ್ಲೋಬಲ್ ಈ ವರದಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದಂದರೆ ನ್ಯೂಯಾರ್ಕ್ ಗ್ಲೋಬಲ್ ಫೈನಾನ್ಸ್. ಅಂದರೆ ಈ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂದರೆ ವರ್ಲ್ಡ್ ಬ್ಯಾಂಕ್. ಇದರ ಕೇಂದ್ರ ಕಚೇರಿ ಅಧ್ಯಕ್ಷರೆಲ್ಲ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಇದಿದೆ, IMF ವಾರ್ಷಿಕ ಸಭೆಯಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತಂದರೆ 3 ಆಪ್ಷನ್ ಇದೆ. ಹಾಗಾದರೆ 1 ಜೋಡಿ ಮಾತ್ರ ಸರಿ, 2 ಜೋಡಿ ಮಾತ್ರ ಸರಿ, 3 ಜೋಡಿ ಮಾತ್ರ ಸರಿ, ಮೇಲಿನ ಎಲ್ಲವೂ 3 ಜೋಡಿಗಳು ಕೂಡ ಕರೆಕ್ಟಾಗಿದೆ. 3 ಜೋಡಿ ಮಾತ್ರ ಕರೆಕ್ಟಾಗಿದ್ದಾವೆ. ಹಾಗಾದರೆ ಮುಂದಿನ ಕ್ವಶನ್ ಏನಪ್ಪ ಅಂದರೆ ನೋಡಿ, ಇದು ನಾಸಾದವರು ಇದು ಮಾಡಿದರೆ ಭೂಮಿಯ ಮೇಲೆ ಕ್ವಾಸಿ ಚಂದ್ರ ಎಂದು ದೃಢಪಡಿಸಿರುವ ಕ್ಷುದ್ರ ಗ್ರಹದ ಹೆಸರೇನು? ಕ್ವಾಸಿ ಚಂದ್ರ ಆಗಬೇಕಿದೆ. ಕ್ವಾಸಿ ಚಂದ್ರ ಅದರ ಉಪಗ್ರಹ ಕ್ಷುದ್ರ ಗ್ರಹದ ಹೆಸರೇನೆಂದರೆ ಯಾರು ಅಂದರೆ ನಾಸಾ ಆಗಬೇಕು. ನಾಸಾದವರು ಏನು ದೃಢಪಡಿಸಿದ್ರೆ PN07, ಅಪೋಲೋ 07, ಒರಿಯನ್ 07, PN08 ಅಂದರೆ ಯಾವುದಪ್ಪ ಆನ್ಸರ್ ಅಂದರೆ PN07 ಭೂಮಿಯ ಹೊಸ ಕ್ವಾಸಿ ಚಂದ್ರ ಎಂದು ನಾಸಾ ದೃಢಪಡಿಸಿರುವ ಕ್ಷುದ್ರ ಗ್ರಹದ ಹೆಸರು ಅಂದರೆ PN07. ಅಂದರೆ ಮುಂದಿನ ಕ್ವಶನ್ ಯಾವುದಪ್ಪ ಅಂದರೆ ಯಾವ ವರ್ಷವನ್ನು ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಘೋಷಿಸಲಾಗಿದೆ? ಯಾವ ವರ್ಷವನ್ನು ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಘೋಷಿಸಲಾಗಿದೆ? ಆಪ್ಷನ್ ಬಂದು 2026,
ಆಪ್ಷನ್ ಸೆಕೆಂಡ್ 2027, ಆಪ್ಷನ್ 3 2028, ಆಪ್ಷನ್ 4 2030. ಯಾವುದಪ್ಪ ಅಂದರೆ ಆನ್ಸರ್ ಬಂದು 2023 ವರ್ಷವನ್ನು 2026 ಆಸಿಯನ್ ಭಾರತದ ಕಡಲ ಸಹಕಾರ ವರ್ಷ, ಆಸಿಯನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಘೋಷಣೆ ಮಾಡಲಾಗಿದೆ. ಹಾಗೆ ಮುಂದಿನ ಕ್ವಶನ್ ಏನಪ್ಪ ಅಂದರೆ 5ನೇ ಕ್ವಶನ್ ಏನಪ್ಪ ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನೀಡಿ ಊಟ ಪಡೆಯುವ ಗಾರ್ಬೇಜ್ ಕೆಫೆ ಯಾವ ರಾಜ್ಯದ ಉಪಕ್ರಮವಾಗಿದೆ? ಆಪ್ಷನ್ಗಳು ಬಂದು ಛತ್ತೀಸ್ಗಢ, ಎರಡನೇದು ಬಿಹಾರ, ಮೂರನೇದು ಮಧ್ಯಪ್ರದೇಶ್, ನಾಲ್ಕನೇದು ಆಂಧ್ರ ಪ್ರದೇಶ್. ಯಾವುದಪ್ಪ ಆನ್ಸರ್ ನೋಡಿ. ಪ್ಲಾಸ್ಟಿಕ್ ಕೊಟ್ಟು ಫ್ರೀ ಊಟ ಸಿಗುತ್ತಂದರೆ ಆರಾಮಾಗಿ ಎಲ್ಲೂ ಪ್ಲಾಸ್ಟಿಕ್ಕೇ ಇರಲ್ಲ. ಯಾರನ್ನ ಬಡವರು ಆಯ್ಕೊಂಡು ಪ್ಲಾಸ್ಟಿಕ್ ಕೊಟ್ಟು ಊಟ ಮಾಡೋಕ್ಕೆ ರೆಡಿ ಇರ್ತಾರೆ. ಅಲ್ಲ, ಒಳ್ಳೆ ಉಪಕ್ರಮವಾಗಿದೆ. ಹಾಗಾದರೆ ಇದು ಜಾರಿಗೆ ತಂದಿರುವ ರಾಜ್ಯ ಯಾವುದಂದರೆ ಛತ್ತೀಸ್ಗಢ. ಇದು ಒಂದು ಒಳ್ಳೆ ಯೋಜನೆ ಇದೆ. ಯಾಕೆಂದರೆ ಪ್ಲಾಸ್ಟಿಕ್ ಮುಕ್ತ ಒಂದು ರಾಜ್ಯ ಮಾಡಬೇಕಂದ್ರೆ ಸೂಪರ್ ಐಡಿಯಾ ನೋಡಿ. ಆದರೆ ಮುಂದಿನ ಕ್ವಶನ್ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಇದೆ. ಯಾಕೆ ಅಂದರೆ 2020ರಲ್ಲಿ ಮಕ್ಕಳ ಬುಕ್ಕರ್ ಪ್ರಶಸ್ತಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಯಾವ ವರ್ಷದಲ್ಲಿ ಯಾವ ಪ್ರಶಸ್ತಿ ಬಂದಿದೆ? ಬುಕ್ಕರ್ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿದೆ. ಬುಕ್ಕರ್ ಪ್ರಶಸ್ತಿ 1969, ಬುಕ್ಕರ್ ಪ್ರಶಸ್ತಿ 1970, ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ 2005. 1 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2, 3 ಸರಿ, ಮೇಲಿನ ಎಲ್ಲವೂ ಸರಿ. ಆನ್ಸರ್ ಬಂದು ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದಾವೆ. ಯಾಕೆಂದರೆ ಇತ್ತೀಚೆಗೆ ಮಕ್ಕಳ ಬುಕ್ಕರ್ ಪ್ರಶಸ್ತಿನ 2022ರಿಂದ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಮುಂದಿನ ಕ್ವಶನ್ ನೋಡಪ್ಪ. 7ನೇ ಕ್ವಶನ್ ಏನಪ್ಪ ಅಂದರೆ 23/23 ಉಪಕ್ರಮ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದು ಪಾರಾದರೂ ಮಾಡ್ಕೊಳ್ಳಿ, ಇದಾದರೂ ಮಾಡ್ಕೊಳ್ಳಿ. 23/23 ಉಪಕ್ರಮ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂದರೆ ಹಿಮಚಿರತೆ ಸಂರಕ್ಷಣೆಗೆ, ಚೀತಾ ಸಂರಕ್ಷಣೆ, ಕಾಡಾನೆ ಸಂರಕ್ಷಣೆಗೆ, ಹಮ್ಮಿಂಗ್ ಬರ್ಡ್ ಸಂರಕ್ಷಣೆಗೆ. ಯಾವುದು ಸರಿಯಾದ ಹೇಳಿಕೆ ಯಾವುದಂದರೆ ಹಿಮಚಿರತೆ ಸಂರಕ್ಷಣೆಗೋಸ್ಕರವಾಗಿ 23/23 ಉಪಕ್ರಮ ಸಂಬಂಧಪಟ್ಟಂತೆ ಇದು ಹಿಮಚಿರತೆ ಸಂರಕ್ಷಣೆಗೆ ಸಂಬಂಧಪಟ್ಟಿರ್ತಂತೆ. ಹಾಗಾದರೆ 8ನೇ ಕ್ವಶನ್ ನೋಡೋಣ. 8ನೇ ಕ್ವಶನ್ ಏನಪ್ಪ ಅಂದರೆ ಭಾರತದ ಯಾವ ರಾಜ್ಯವು ಇತರೆ ರಾಜ್ಯಗಳಿಂದ ಪ್ರವೇಶಿಸುವ ವಾಹನಗಳ ಮೇಲೆ ಹಸಿರು ಸೆಸ್ ವಿಧಿಸಲು ಯೋಜನೆ ರೂಪಿಸಿದೆ. ಆಪ್ಷನ್ಗಳು ನೋಡೋಣ. ಇನ್ನೊಂದು ಕ್ವಶನ್ ಮೊದಲ, ಭಾರತದ ಯಾವ ರಾಜ್ಯವು ಇತರ ರಾಜ್ಯಗಳಿಂದ, ಬೇರೆ ರಾಜ್ಯಗಳಿಂದ ಪ್ರವೇಶಿಸುವ ವಾಹನಗಳ ಮೇಲೆ ಹಸಿರು ಸೆಸ್ಸನ್ನು ವಿಧಿಸ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅಂದರೆ ಆಪ್ಷನ್ ಬಂದು ಉತ್ತರಾಖಂಡ್, ದೆಹಲಿ ಅತಿ ಹೆಚ್ಚು ವಾಯುಮಾಲಿನ್ಯ ದಿಲ್ಲಿ, ಮಧ್ಯಪ್ರದೇಶ್, ಮಹಾರಾಷ್ಟ್ರ. ಯಾವುದಪ್ಪ ಸರಿಯಾದ ಆನ್ಸರ್ ಅಂದರೆ ಉತ್ತರಾಖಂಡ ಇದು ಸರಿಯಾದ ಆನ್ಸರ್. ಯಾಕೆಂದರೆ ಹಸಿರು ಸೆಸ್ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ವಾಹನಗಳ ಮೇಲೆ ಹಸಿರು ಸೆಸ್ ವಿಧಿಸ್ತೀವಿ ಅಂತ ಹೇಳಿದಂತಕ್ಕಂಥ ರಾಜ್ಯ ಯಾವುದಂದರೆ ಅದು ಉತ್ತರಾಖಂಡ. ಎಲ್ಲದೂ ಗೊತ್ತಿದೆ ನಿಮಗೆ. ಪುಷ್ಪ ಇದಾಗಿದೆ, ಬೇಜಾನ್ ಮಾಹಿತಿ ಇದೆ ಉತ್ತರಾಖಂಡದ ಬಗ್ಗೆ. ಒಂದು ದಿವಸ ಮಾಡೋಣ ಅದ್ರ ಬಗ್ಗೆನೂ ಕ್ಲಾಸ್, ಓಕೆನಾ. 9ನೇ ಕ್ವಶನ್ ಏನಪ್ಪ ಅಂದರೆ ದೇಶದಲ್ಲಿ ಮೊದಲ ಬಾರಿ ಸಂಪೂರ್ಣವಾಗಿ ನಾಗರಿಕ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸಿದ ದೇಶದಲ್ಲಿಯೇ ಮೊದಲ ಬಾರಿಗೆ ಸಂಪೂರ್ಣವಾಗಿ ನಾಗರಿಕರ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸಿದ ನಗರಸಭೆ ಯಾವುದಪ್ಪ ಅಂದರೆ ಒಂದನೇದು ತುಮಕೂರು ನಗರಸಭೆ, ಪಾಂಡವಪುರ ನಗರಸಭೆ, ನಂಜನಗೂಡು ನಗರಸಭೆ, ಬೆಂಗಳೂರು ಉತ್ತರ ನಗರಸಭೆ. ಯಾವುದು ಹೇಳಿ? ಇದು GBA ಗ್ರೇಟರ್ ಬೆಂಗಳೂರು ಮಹಾನಗರ ಸಭೆ. ಇದು ಬೆಂಗಳೂರು ಉತ್ತರ ನಗರಸಭೆ ಯಾವುದಪ್ಪ? ಇದು ಹೊಸದಾಗ್ಬಿಟ್ರೆ ಅಂದ್ಕೊಂಬಿಟ್ರಿ. 5 ಏನು ಮಹಾನಗರ ಸಭೆ ಮಾಡಿದ, ಅದರಲ್ಲಿ ಬೆಂಗಳೂರು ಉತ್ತರ ನಗರಸಭೆ. ಓಕೆ, ಆನ್ಸರ್ ಬಂದು ಯಾವುದಪ್ಪ ಅಂದರೆ ನಂಜನಗೂಡು ನಗರಸಭೆಯನ್ನು ಡಿಜಿಟಲೀಕರಣಗೊಳಿಸಿದ, ನಾಗರಿಕ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸಿದ ಮೊದಲ ನಗರಸಭೆ, ದೇಶದಲ್ಲೇ ಮೊದಲ ನಗರಸಭೆ ನೋಡ್ಕೊಳ್ಳಿ. ಹಾಗಾದರೆ 10ನೇ ಕ್ವಶನ್. ಇದೇ ನವೆಂಬರ್ 1ರಿಂದ ಆರಂಭವಾಗಿದೆ ವಿಶ್ವ ಚೆಸ್ ಚೆಸ್ ವಿಶ್ವಕಪ್ ಪಂದ್ಯಾವಳಿಗಳು ಆರಂಭವಾಗಿದೆ ನವೆಂಬರ್ 1ರಿಂದ. ಆದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. 2025ರ ಚೆಸ್ ವಿಶ್ವಕಪ್ ಭಾರತದ ಗೋವಾದಲ್ಲಿ ನಡೆಯಲಿದೆ. 1ನೇ ಹೇಳಿಕೆ. 2ನೇ ಹೇಳಿಕೆ ಬಂದು ಭಾರತದಲ್ಲಿ ಮೊದಲ ಬಾರಿಗೆ ಯಾವಾಗ ಆಯೋಜನೆ ಮಾಡಿದೆ ಅಂದರೆ 2002ರಲ್ಲಿ ಹೈದರಾಬಾದ್ನಲ್ಲಿ ಆಯೋಜಿಸಲಾಯಿತಂತೆ. ಈ ಟೂರ್ನಿಯಲ್ಲಿ ಮೊದಲ 3 ಸ್ಥಾನ ಪಡೆದವರು ಕ್ಯಾಂಡಿಡೇಟ್ ಚೆಸ್ ಟೂರ್ನಿಯಲ್ಲಿ ಆಡಲು ಡೈರೆಕ್ಟ್ ಅವಕಾಶ ಪಡ್ಕೊತಾರೆ. ಅಂದರೆ ಏನು ಈ ಒಂದು ಚೆಸ್ ವಿಶ್ವಕಪ್ನಲ್ಲಿ ಮೊದಲ 3 ಸ್ಥಾನ ಪಡ್ಕೊಂಡಿರೋ ನೆಕ್ಸ್ಟ್ ಕ್ಯಾಂಡಿಡೇಟ್ ಚೆಸ್ ಟೂರ್ನಿ ನಡೀತಾ, ಅದರಲ್ಲಿ ನೇರ ಅರ್ಹತೆಯನ್ನು ಪಡ್ಕೊಳ್ತಾರೆ. ಹಾಗಾದರೆ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಪ್ಪ? 1 ಜೋಡಿ ಮಾತ್ರ ಸರಿ, 2 ಜೋಡಿ ಮಾತ್ರ ಸರಿ, 1 ಮತ್ತು 3 ಮೇಲಿನ ಎಲ್ಲವೂ ಕೂಡ ಕರೆಕ್ಟಾದ ಆನ್ಸರ್ ಆಗಿರ್ತವೆ. ಅಂದರೆ ಇದೇ 2ನೇ ಬಾರಿಗೆ ಭಾರತ ಕಂಡಕ್ಟ್ ಮಾಡ್ತಿರ್ತಕ್ಕಂಥ ಚೆಸ್ ಅಂದರೆ ವಿಶ್ವಕಪ್ ಚೆಸ್ನ 2ನೇ ಬಾರಿ ಕಂಡಕ್ಟ್ ಮಾಡ್ತಿದ್ದು. ಯಾವಾಗ ಅಂದರೆ 2002 ಮತ್ತು 2025ರಲ್ಲಿ ಇದನ್ನು ಕಂಡಕ್ಟ್ ಮಾಡಿದೆ. ಈ ಒಂದು ಕ್ರೀಡಾಕೂಟದಲ್ಲಿ 206 ಸ್ಪರ್ಧಾಳುಗಳು ಭಾಗವಹಿಸ್ತಾರೆ. 86 ದೇಶಗಳಿಂದ 206 ಸ್ಪರ್ಧಾರ್ಥಿಗಳು ಭಾಗವಹಿಸುತ್ತಿದ್ದಾರೆ.
ಹಾಗಾದರೆ ಮುಂದಿನ ಕ್ವಶನ್ ನೋಡೋಣ. ಅಕ್ಟೋಬರ್ 1ರಂದು ಯಾವ ದಿನಗಳನ್ನು ಆಚರಣೆ ಮಾಡಲಾಗುತ್ತದೆ? ಅಕ್ಟೋಬರ್ 1 ಯಾವುದೋ ಒಂದು ಸತಿ PC ಕ್ವಶನ್ ಕೇಳಿಬಿಟ್ಟಿದ್ದ, ಮೂರು ಕೊಟ್ಟುಬಿಟ್ಟಿದ್ದ ದಿನಾಚರಣೆಗಳನ್ನು, ಯಾವ್ಯಾವ ದಿನಾಚರಣೆ ನೆನಪಿಲ್ಲ ನನಗೆ. ಅದಕ್ಕೆ ಈ ಒಂದು ಹಾಕಿದ್ದೀನಿ ಈ ಕ್ವಶನ್ನ, ನೋಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಳಕಂಡ ದಿನಾಚರಣೆ ಆಚರಣೆ ಮಾಡೋದು ಅಕ್ಟೋಬರ್ 1ನೇ ತಾರೀಕೊಂದಿಗೆ ಯಾವ್ಯಾವ ದಿನಗಳನ್ನು ಆಚರಣೆ ಮಾಡಲಾಗುತ್ತಂಥ ಕ್ವಶನ್ ಇದು. ಅಂತಾರಾಷ್ಟ್ರೀಯ ವೃದ್ಧರ ದಿನವನ್ನು ಆಚರಣೆ ಮಾಡ್ತಾರೆ ಅಕ್ಟೋಬರ್ 1. ವಿಶ್ವ ಸಸ್ಯಾಹಾರಿ ದಿನ, ಅಂತಾರಾಷ್ಟ್ರೀಯ ಕಾಫಿ ದಿನ. ಅಂದರೆ ಇತ್ತೀಚೆಗೆ 5 ಕಾಫಿ ಕ್ಲಾಸ್ ಮಾಡಿದ್ದೀನಿ. 5 ಕಾಫಿ ಬೆಳೆಗೆ GI ಟ್ಯಾಗ್ ಸಿಕ್ಕಿದೆ. ಚಿಕ್ಕಮಗಳೂರು, ಕರ್ನಾಟಕದ ನಂತರ ಅತಿ ಹೆಚ್ಚು ಕಾಫಿ ಬೆಳೆಯೋದು ಕೇರಳ, ತಮಿಳುನಾಡು, ಈ ಥರ ಎಲ್ಲ ಕ್ಲಾಸ್ ಇದೆ, ಹಿಂದಿನ ಕ್ಲಾಸ್ ನೋಡಿ ಬೇಕಾದ್ರೆ ಹೋಗಿ. ಅಂತಾರಾಷ್ಟ್ರೀಯ ವಯೋಮಾನರ ದಿನ, ಅಂತಾರಾಷ್ಟ್ರೀಯ ಪ್ರಾಣಿ ದಿನ, ಅಂತಾರಾಷ್ಟ್ರೀಯ ಕಾಫಿ ದಿನ, ಅಂತಾರಾಷ್ಟ್ರೀಯ ಕಾಫಿ ದಿನ. 3ನೇ ಆಪ್ಷನ್ ಬಂದು ಅಂತಾರಾಷ್ಟ್ರೀಯ ಕಾಫಿ ದಿನ, ಅಂತಾರಾಷ್ಟ್ರೀಯ ಸಸ್ಯಾಹಾರಿ ದಿನ, ಅಂತಾರಾಷ್ಟ್ರೀಯ ಮುಗ್ಧತೆಯ ದಿನ ಅಂತ ನೋಡಪ್ಪ. ಇದ್ಯಾವುದು ಮುಗ್ಧತೆಯ ದಿನ ಅಂತೆ? ಇಂಥ ಒಂದು ಒಳಗೊಂದು ಇರ್ತವೆ, ಗೊತ್ತಾಗಂಗಿಲ್ಲ ಆನ್ಸರ್ ಯಾವುದಪ್ಪ ಅಂತೇಳಿ. 4ನೇ ಆಪ್ಷನ್ ಬಂದು ಅಂತಾರಾಷ್ಟ್ರೀಯ ವೃದ್ಧರ ದಿನ, ಅಂತಾರಾಷ್ಟ್ರೀಯ ಕಾಫಿ ದಿನ, ಅಂತಾರಾಷ್ಟ್ರೀಯ ನಗುವಿನ ದಿನ. ನೋಡಪ್ಪ, ನಗುವಿನ ದಿನ, ಮುಗ್ಧತೆ ದಿನ. ಇಲ್ಲಿ ನೋಡಿದ್ರೆ ಪ್ರಾಣಿ ದಿನ. ಇಲ್ಲಿ ನೋಡಿದ್ರೆ ಕರೆಕ್ಟಾದ ಆನ್ಸರ್ ಯಾವುದಪ್ಪ ಅಂದರೆ ಮೊದಲನೇದು ಆಪ್ಷನ್ ಬಂದು ಅಂತಾರಾಷ್ಟ್ರೀಯ ವೃದ್ಧರ ದಿನ. ಅಕ್ಟೋಬರ್ 1ನೇ ತಾರೀಕು 3 ದಿನ ಆಚರಣೆ ಮಾಡ್ತಾರೆ. ಯಾವಪ್ಪ ಅಂದರೆ ಅಂತಾರಾಷ್ಟ್ರೀಯ ವೃದ್ಧರ ದಿನ 1, ವಿಶ್ವ ಸಸ್ಯಾಹಾರಿ ದಿನ 2, ಅಂತಾರಾಷ್ಟ್ರೀಯ ಕಾಫಿ ದಿನ 3. 11ನೇ ಕ್ವಶನ್ ಮುಗಿತು ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ 12ನೇದು. ಕನ್ನಡ ರಾಜ್ಯೋತ್ಸವ ಸಾಧಕರಿಗೆ ಸಂಬಂಧಿಸಿದಂತೆ ಪ್ರಶಸ್ತಿ ಕುರಿತು ತಪ್ಪಾದ ಹೇಳಿಕೆಯನ್ನು ಪರಿಗಣಿಸಿ ಅಂತಿದೆ. ಪ್ರತಿ ವರ್ಷ ಅರ್ಜಿ ಕರೆಯುವುದರ ಮೂಲಕ ಆಯ್ಕೆ ಮಾಡಲಾಗುತ್ತಿತ್ತು. 1ನೇ ಆಪ್ಷನ್ನು ಪ್ರತಿ ವರ್ಷ ಅರ್ಜಿ ಕರೆಯುವುದರ ಮೂಲಕ ಆಯ್ಕೆ ಮಾಡುತ್ತೆ. ಆದರೆ ಇದೇ ಮೊದಲ ಬಾರಿಗೆ ಅರ್ಜಿಯನ್ನು ಕರೆಯದೆ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ನೋಡಪ್ಪ, ಇದು ಒಂಥರ ಚೆಂದ ಐತಲ್ಲ. ನೋಡಿ, ನೀವು ಆತಗೆ ಯಾವ್ದಾನ ಒಂದು ಇನ್ಫ್ಲೂಯೆನ್ಸ್ ಮಾಡಿ ತಗೊಳ್ಳಿ, ಒಂದು ಹೇಳ್ತೀನಿ. ಈ ಪ್ರಶಸ್ತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯ, ಯಾವ ಸಚಿವಾಲಯ ಕೊಡುತ್ತೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವಾಲಯ ಕೊಡುತ್ತೆ. ಅಂದರೆ ಆ ಪ್ರಶಸ್ತಿ ಮತ್ತೆ ಏನಪ್ಪ ಇರುತ್ತೆ ಅಂದರೆ 5 ಲಕ್ಷ ಇರುತ್ತಂತೆ. 5 ಲಕ್ಷ 25 ಗ್ರಾಮ್ ಚಿನ್ನ. 25 ಗ್ರಾಮ್ ಚಿನ್ನ ಅಂದರೆ ಅಲ್ಲಿಗೆ 3 ಲಕ್ಷ. ಇವತ್ತು ಒಂದು 25 ಲೆಕ್ಕ ಹಾಕೊಂಡ್ರು 3,10,000 ರೂಪಾಯಿ. 3,10,000 ಇದೊಂದು 5 ಲಕ್ಷ, 8 ಲಕ್ಷ. ನೋಡಿ, ಯಾರನ್ನ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು 8 ಲಕ್ಷ ತಗೊಂಡಿದ್ರೆ ಮಾಡಿ ಏನಿಡತ್ತೆ. ಈ ವರ್ಷದ ಕನ್ನಡ ರಾಜ್ಯೋತ್ಸವದಲ್ಲಿ 70 ಸಾಧಕರಿಗೆ ಆಯ್ಕೆ ಮಾಡಲಿದೆ. ಅದರಲ್ಲಿ 13 ಜನ ಮಹಿಳೆಯರು ನೋಡಿ, 13 ಜನ ಮಹಿಳೆಯರಂತೆ. ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಯಾವ ಹೇಳಿಕೆ ಕೂಡ ತಪ್ಪಾಗಿಲ್ಲ. 4 ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. 4 ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ನೋಡಿ, ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗ್ತವೆ. ಯಾಕೆಂದರೆ ಇತ್ತೀಚೆಗೆ ಒಂದೊಂದು ಲೈನ್ ಯಾಕೆ ಆಗ್ತಿದೆ ಅಂದರೆ PC ಎಕ್ಸಾಮ್ ಇದೆ, PSI PDO ಯಾವುವು ಈ ವರ್ಷ ಅಂತ ಇಲ್ಲ. PC ಇರೋದ್ರಿಂದ ಒಂದು ಲೈನು ಸ್ವಲ್ಪ ಟ್ವಿಸ್ಟ್ ಆಗಿರ್ತವೆ ಕ್ವಶನ್. ಅದಕ್ಕೋಸ್ಕರ ಈ ಥರದ ಕ್ವಶನ್ ಹಾಕ್ತಿದ್ದೀನಿ. ನಮ್ಮ ಕ್ಲಾಸ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.